ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಕನ್ನಡ ತೇರಿಗೆ ಅದ್ದೂರಿ ಸ್ವಾಗತ. ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಶನಿವಾರ ಲಕ್ಷ್ಮೇಶ್ವರಕ್ಕೆ ಆಗಮಿಸಿದ್ದ ಕನ್ನಡ ತೇರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ನಗರದ ಮಹಾಕವಿ ಪಂಪ ವರ್ತುಲದ ಹತ್ತಿರ ಶಾಸಕ ಡಾ. ಚಂದ್ರು ಲಮಾಣಿ ತೇರನ್ನು ಬರಮಾಡಿಕೊಂಡು ನಂತರ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ ವಾಸುದೇವ ಸ್ವಾಮಿ, ಇಒ ಕೃಷ್ಣಪ್ಪ ಧರ್ಮರ, ಬಿಒ ಎಚ್.ಎನ್. ನಾಯಕ, ಮಾಜಿ ಶಾಸಕ ಜೆ.ಎಂ. ಮಹಾಂತ ಶೆಟ್ಟರ, ಅಗಡಿ ಕಾಲೇಜಿನ ಪ್ರಾಚಾರ್ಯ ಡಾ. ಪರಶುರಾಮ ಬಾರಕಿ, ತಾಲ್ಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಗರಾಜ ಹಣಗಿ, ತಾಲ್ಲೂಕು ಘಟಕದ ಅಧ್ಯಕ್ಷ ಈಶ್ವರ ಮೆಡ್ಲೇರಿ, ಪೂರ್ಣಾಜಿ ಖರಾಟೆ, ಸಿಜಿ ಹಿರೇಮಠ, ಪಿಎಸ್ಐ ಈರಪ್ಪ ರಿತ್ತಿ, ಬಿಎಸ್ ಹರ್ಲಾಪುರ, ಎಂಎಸ್ ಚಾಕಲಬ್ಬಿ, ಎಸ್.ಬಿ. ಹರ್ಲಾಪರು, ಬಿಎಸ್ ಬಾಳೇಶ್ವರಮಠ, ರಮೇಶ ನವಲೆ, ಡಿಎಚ್ ಪಾಟೀಲ, ಪುರಸಭೆ ಅಧ್ಯಕ್ಷೆ ಯಲ್ಲವ್ವ ದುರ್ಗಗಣ್ಣವರ, ಉಪಾಧ್ಯಕ್ಷ ಫಿರ್ದೋಷ ಆಡೂರ, ಅಶ್ವಿನಿ ಅಂಕಲಕೋಟಿ, ನಿರ್ಮಲಾ ಅರಳಿ ಸೇರಿದಂತೆ ನೂರಾರು ಕನ್ನಡಿಗರು ತೇರಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ನಂತರ ತೇರು ಹುಬ್ಬಳ್ಳಿ ರಸ್ತೆ ಮೂಲಕ ಜಯದೇವ ವರ್ತುಲ, ಶಿಗ್ಲಿ ಕ್ರಾಸ್, ಹೊಸ ಬಸ್ ನಿಲ್ದಾಣದ ಮೂಲಕ ಗದಗ ನಾಕಾಕ್ಕೆ ಆಗಮಿಸಿತು. ಅಲ್ಲಿಂದ ತೇರನ್ನು ಬೀಳ್ಕೊಡಲಾಯಿತು. ಅಗಡಿ ಕಾಲೇಜು, ಚೆನ್ನಮ್ಮ ಬಿಎಡ್ ಕಾಲೇಜು, ಸರ್ಕಾರಿ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿನಿಯರು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.